ನಾವು ಚಾಮರಾಜನಗರ ಕಡೆಯವರು ವರ್ಕ್ ಮಾಡೋದು ಇಲ್ಲಿ ಬೆಂಗಳೂರಲ್ಲಿ. ಮೊದಲಿಗೆ ಕರ್ನಾಟಕ ರತ್ನ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ 51ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಈ ಸಂದರ್ಭ ಈ ಕಂಠೀರವ ಸ್ಟುಡಿಯೋ ಅವರ ಪುಣ್ಯ ಹತ್ರ ಅರ್ಪಿಸ್ತಾ, ಏನಪ್ಪ ಅಂದರೆ ಇದು ಕರ್ನಾಟಕದ ಹಬ್ಬ. ಇದು ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಬರ್ತದೆ. ಇದು ಪುನೀತ್ ರಾಜ್ಕುಮಾರ್ ಅವ್ರಿಗೆಲ್ಲ ಇಡೀ ಕರ್ನಾಟಕಕ್ಕೆ ಹಬ್ಬ. ಇದು ಕರ್ನಾಟಕದ ಹಬ್ಬ. ನಾವು ಅವಾಗ ನಾವು ಯುಗಾದಿ ಹಬ್ಬ ಮಾಡೋದಿಲ್ಲ, ಆಗೋಯ್ತು. ಇವತ್ತೇ ಯುಗಾದಿ, ಇನ್ನು ಬರೋ ಯುಗಾದಿ ನಮ್ಗಳ ಲೆಕ್ಕ ಇಲ್ಲ. ನಾವು ಗೌರಿ, ಗಣೇಶ, ಯುಗಾದಿ, ದೀಪಾವಳಿ, ಶಿವರಾತ್ರಿ ಏನೇನೋ ಮಾಡ್ತೀವಿ, ಅವಲ್ಲ. ಇದು ನಮ್ಮ ನಿಜವಾದ ಯುಗಾದಿ ಹಬ್ಬ. ನಮ್ಮ ಮಾತಾಡಕ್ಕೆ ಸರಿ. ಯುಗಾದಿ ಹಬ್ಬ ಮೊನ್ನೆ ಭಾನುವಾರ ನಾವು ಇದಕ್ಕೋಗಿದ್ದು, ಯಾವುದೋ ಆಕಾಶ ಫಿಲಮ್ ರಿಲೀಸ್ ಆಯಿತು. ಅವತ್ತು ನೋಡಿದ್ರೆ ಆ ಕ್ರೇಜು ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ. ನಾನು ಹುಟ್ಟಿರೋ ಇಷ್ಟೊಂದು ಸರ್ವೀಸಲ್ಲಿ ಯಾವ ದೇವಸ್ಥಾನದಲ್ಲೂ ನೀವು ಯಾವುದೇ ದೇವಸ್ಥಾನ ತಗೊಳ್ಳಿ, ಎಲ್ಲೂ ನೋಡಿಲ್ಲ. ಪುನೀತ್ ರಾಜ್ಕುಮಾರ್ ಅವ್ರಿಗಿದ್ದ ಕ್ರೇಜು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಆ ಪಟಾಕಿ, ಆ ಸೌಂಡ್ಗಳು, ಅಭಿಮಾನಿಗಳ ಕ್ರೇಜು, ಆ ಫ್ಯಾನ್ಸ್ ವಾರು, ಅದನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲೊಂದು ಹಾಡಿದೆ ಪುನೀತ್ ರಾಜ್ಕುಮಾರ್ದು ಆಕಾಶದಲ್ಲಿ. ಮಾಸ್ಟರಿಗೆ ಮಾಸ್ಟರು, ಆ್ಯಕ್ಟರಿಗೆ ಆ್ಯಕ್ಟರು, ಕನ್ನಡವೇ ನನ್ನುಸಿರು ಎಂದೆಂದಿಗೂ, ಯಾರೇನೇ ಅಂದರು ನಿನ್ನ ಹಾಗೆ ನೀನಿರು, ಗುರಿಯನ್ನು ಮರೆಯದಿರು, ಗುಣದಲ್ಲಿ ಕೀಳ್ಯಾವುದು ಉಚಪ ಮತದಲ್ಲಿ ಹೇಳು. ಅದರಲ್ಲಿ ಹಾಡನ್ನು ಹಾಡಿರೋದು ಪುನೀತ್ ರಾಜ್ಕುಮಾರ್ ಇರ್ಬೋದು. ಹಾಡಲ್ಲಿ ಹಾಕಿರೋ ಸ್ಟೆಪ್ಪು, ಅಲ್ಲಿ ಮಾಡಿರೋ ಫೈಟ್ ಸೀನ್ಗಳು ಮತ್ತು ಡೈಲಾಗ್ ಪಂಚು ನೋಡ್ತಾ ಇದ್ರೆ ಪುನೀತ್ ರಾಜ್ಕುಮಾರು ನಮ್ಮ ಕಣ್ಣೆದ್ರಿಗೆ ಬಂದಾರ ಅಂತ ಆತ. ಆ ಫಿಲಮ 2 ಸಾರಿ ನೋಡಿದೆ ನಾನು. ಮಾರ್ನಿಂಗ್ ಶೋ, ಮ್ಯಾಟ್ನಿ ಏನು ಸಂಡೇ ಭಾನುವಾರ. ಲಾಸ್ಟಲ್ಲಿ ಬಂದಾಗ ನಮ್ಗೆ ತುಂಬ ಬೇಜಾರಾಗೋಯ್ತು, ಪುನೀತ್ ರಾಜ್ಕುಮಾರ್ ಇಲ್ವಲ್ಲ. ಇವತ್ತಿದ್ದರೆ ಎಷ್ಟು ಫಿಲಮ್ಗಳು 5-6 ಫಿಲಮ್ಗಳು ಬರೋವರು. ಆ ಥರ ಹೀರೋನ ನೋಡಿ ಅಲ್ಲಿ ಹಾಕಿರೋ ಸ್ಟೆಪ್ ಬೇರೆ ಯಾವ ಹೀರೋನೂ ಹಾಕೋಕ್ಕಲ್ಲ. ಆ ಮಾತನ್ನು ಗತ್ತು, ಇದು ಬೇರೆ ಯಾವ ಹೀರೋಗೂ ಬರೋಲ್ಲ. ಇವತ್ತು ಪುನೀತ್ ರಾಜ್ಕುಮಾರ್ ಚಿತ್ರರಂಗದಲ್ಲೂ ನಮ್ಮವರು ಒಂದು ಹೀರೋ. ಈ ದೇವರಾಗಿರೋದ್ರೆ ಅದು ನಂಬರ್ 1. ಈ ದೇವಸ್ಥಾನಗಳಲ್ಲಿ ಬರೀ ವೇಸ್ಟು ಅವು ದೇವ್ರುಗಳು. ಸುಮ್ಮನೆ ನಾವು ಗಂಧ ಕಡ್ಡಿ ಕರ್ಪೂರ ಹಾಕ್ತೀವಿ, ಏನೂ ಮಾಡ್ಕೊಳ್ಳಲ್ಲ. ನಿಜವಾದ ದೇವರು ನಮ್ಮ ಪುನೀತ್ ರಾಜ್ಕುಮಾರ್ ಕಂಠೀರವ ಸ್ಟುಡಿಯೋ ಅಂತ ನಾನು ಹೇಳಬಯಸ್ತೀನಿ. ಹೊಂಟೋದ್ರು ದೇವ್ರ ಹತ್ರ. ಸೂರ್ಯ ಒಬ್ಬರಾಗಿದ್ದಾರೆ, ಚಂದ್ರ ಒಬ್ಬರಾಗಿದ್ದಾರೆ. ಸೂರ್ಯ ತಂದೆ, ಮಗ ಚಂದ್ರ ಆಗಿದ್ದಾರೆ. ಎಲ್ಲ ಎಲ್ಲನೂ ಪಾತ್ರನ ಮಾಡಿ ಹೊಂಟೋಗಿದ್ದಾರೆ. ಈಗ ಇದು ದುಡ್ಡು ಕೊಟ್ಟರು ಅಷ್ಟು ಜನ ಬರೋಲ್ಲ. ಅಭಿಮಾನ ಜಾಸ್ತಿ ಹೊರತು ಕಮ್ಮಿ ಆಗೋಲ್ಲ. ಅಣ್ಣನ ಆಟ ಆಡೋರಿಲ್ಲ, ದೇವ್ರ ಆಟ ಬಲವರಿಲ್ಲ. ದೇವ್ರು ಯಾವ ಟೈಮಲ್ಲಿ ಬೇಕಾದ್ರೂ ಉಸಿರಾಳಕ್ಕೆ ಹೋಗೋಕೆ ಚೈತನ್ಯ ಇದೆ. ಅಣ್ಣನ ಥರ ನಟನೆ ಮಾಡೋಕ್ಕೆ ಯಾರ ಕೈಲೂ ಆಗೋಲ್ಲ. ಅಷ್ಟು ಹೇಳೋಕ್ಕೆ ನಾನು ಚುನಾವಣೆಯಾಗಿರ್ತೀನಿ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿಂದ ಮಾತಾಡೋದು, ಹೊಸಪೇಟೆ ಜನತೆಯಿಂದ ನಾವು ಮಾತಾಡ್ತಿರೋದು. ಅಪ್ಪು ಅಭಿಮಾನಿಯಿಂದ ಮಾತಾಡ್ತಿರೋದು. ಅಪ್ಪು ಅಂದರೆ ಪ್ರತಿ ವರ್ಷ ಒಂದು ಮಂತಲ್ಲಿ ಹೋಗ್ತಿದ್ದೇವೆ ಬರ್ಡೇ ಸೆಲೆಬ್ರೇಟಿಗೆ. ಅದೇ ಹೊಸಪೇಟೆ ನಮ್ಮದು. ಅದು ಉತ್ತರ ಕನ್ನಡ ಭಾಷೆ ಮಾತಾಡೋದು. ಪ್ರತಿ ವರ್ಷ ನಾವು ಅಪ್ಪು ಸಹ ಮಂತಲ್ಲಿ ಹೋಗಿ ಬರ್ತ್ಡೇ ಮಾಡ್ತಿದ್ದೀವಿ. ಪ್ರತಿ ವರ್ಷ ಇಲ್ಲಿ ಬಂದು ಅದೇ ಸೆಲೆಬ್ರೇಟಿ ಇವತ್ತಿಗೆ ಅವರು ಇದ್ದಾರೆ ಅಂತೇಳಿ ಅದೇ ಇದು ಮಾಡ್ತಿದ್ದೀವಿ.